ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ಸೆಪ್ಟೆಂಬರ್ 7ನೇ ತಾರೀಕಿಂದು. ಈ ದಿನದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಗಣೇಶ ಚತುರ್ಥಿ ಇದೆ. ಸೊ ಇವತ್ತು ನಾವು ಈ ರೀತಿ ಸಿಂಪಲ್ಲಾಗಿ ಮನೆಯಲ್ಲಿ ಪೂಜೆ ಮಾಡಿದ್ವಿ. ನಾವು ನಾರ್ತ್ ಇಂಡಿಯಾದಲ್ಲಿ ಇರೋ ಕಾರಣ ಇಲ್ಲಿ ಅಷ್ಟು ಆಡಂಬರವಾಗಿ ಗಣೇಶ ಚತುರ್ಥಿ ಫೆಸ್ಟಿವಲ್ನ ಆಚರಣೆ ಮಾಡಲ್ಲ. ನಾವು ಮನೆಯಲ್ಲೇ ಸಿಂಪಲ್ಲಾಗಿ ನಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಪೂಜೆನ ಮಾಡಿದ್ದೀವಿ. ಈ ರೀತಿ ಸಿಂಪಲ್ಲಾಗಿ ಮಾಡಿದ್ದೀವಿ. ನಾನು ನಮ್ಮ ಯಜಮಾನ್ರು ಇಬ್ಬರು ಕೂಡಿ ಈ ಪೂಜೆಯನ್ನು ಮಾಡಿದ್ದೀವಿ. ಮಕ್ಕಳಿಬ್ರು ಸ್ಕೂಲ್ಗೆ ಹೋಗಿದ್ದಾರೆ. ಸೊ ಆದ ಕಾರಣ ನಾನು ನಮ್ಮ ಯಜಮಾನ್ರು ಕೂಡಿ ಸಿಂಪಲ್ಲಾಗಿ ಈ ರೀತಿ ಪೂಜೆನ ಮಾಡಿದ್ವಿ. ಸೊ ಇವತ್ತು ಪೂಜೆ ಮಾಡೋದಕ್ಕೆ ನಾನು ಈ ಸೂಟನ್ನು ಹಾಕ್ಕೊಂಡಿದ್ದೀನಿ. ಇದು ಮಿಂತ್ರಾದಿಂದ ತರಿಸಿದ್ದು. 500 ರುಪೀಸ್ ಅನಿಸುತ್ತೆ. ಒಂದು ತಿಂಗಳ ಮೇಲೆ ಆಗಿದೆ ಇದನ್ನು ತರಿಸಿ. ಹಾಗೆ ಇಟ್ಬಿಟ್ಟಿದ್ದೆ. ಇವತ್ತು ಹೊಸ ಬಟ್ಟೆ ಧರಿಸ್ಬೇಕಲ್ಲ, ಗಣೇಶ ಚತುರ್ಥಿ ಹಬ್ಬ ಅಂದರೆ ಹೊಸ ಬಟ್ಟೆ ಧರಿಸಿ ಆಮೇಲೆ ಪೂಜೆ ಮಾಡಬೇಕು. ಸೊ ಅದಕ್ಕೆ ಅಂತಲೇ ನಾನೇ ಪೂಜೆ ಮಾಡೋದ್ರಿಂದ ನಾನು ಹೊಸ ಬಟ್ಟೆ ಧರಿಸಿ ಪೂಜೆ ಮಾಡಿದ್ದೀನಿ. ಚಿಕ್ಕ ವಯಸ್ಸಿಂದ ಈ ಹಬ್ಬಕ್ಕೆ ಹೊಸ ಬಟ್ಟೆ ಖರೀದಿ ಮಾಡಿ ನಮ್ಮ ಸೊಸೈಟಿಯಲ್ಲಿ ಗಣೇಶ ಚತುರ್ಥಿನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಬೆಳಗ್ಗೆ ಎದ್ದ ತಕ್ಷಣವೇ ನಮಗೆ ಹಾಡು ಕೇಳಿಸೋದು. ಯಾವುದಪ್ಪ? ಗಜಮುಖಣೆ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿಗೆ ಕಲ್ಪತರು ನೀನೇ. ಗಜಮುಖಣೆ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿಗೆ ಕಲ್ಪತರು ನೀನೇ. ಈ ಹಾಡಿನಿಂದ ನಾವು ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಆಮೇಲೆ ಬೇಗ ಮನೆಯಲ್ಲೆಲ್ಲನೂ ಕೆಲಸ ಮಾಡಿಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ಸೊಸೈಟಿಯಲ್ಲಿ ಗಣೇಶನ ಕೂರಿಸಿರ್ತಾರಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಲ್ಲೇ ಸುತ್ತಾಡಿಕೊಂಡು ತುಂಬ ಚೆನ್ನಾಗಿರೋದು ಫ್ರೆಂಡ್ಸ್. ಆ ಒಂದು ಟೈಮ್ ಮತ್ತೆ ಬರಲ್ಲ. ಸೊ ಒಂಥರ ಬೇಜಾರಾಗುತ್ತೆ. ಇಲ್ಲಿ ನಾರ್ತ್ ಇಂಡಿಯಾದಲ್ಲಿ ಈ ಗಣೇಶ ಚತುರ್ಥಿ ಹಬ್ಬ ಎಲ್ಲನೂ ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ. ಹಿಂದೂಸು ಅವ್ರ ಮನೆಗಳಲ್ಲೇ ಸಿಂಪಲ್ಲಾಗಿ ಪೂಜೆ ಮಾಡ್ತಾರೆ. ಹ್ಯಾಪಿ ಗಣೇಶ ಚತುರ್ಥಿ ಬೋಲೋ ಸಬ್ಕೋ. Wish you happy Ganesha Chaturthi. चतुर्वर्ती नहीं, चतुर्थी. Wishing you happy Ganesh Chaturthi to all my dears and dears. सबको प्यार भरी सत श्री अकाल और सभी को हमारी तरफ से हैप्पी गणेश चतुर्थी. गणेश जी सबको सद्बुद्धि और ज्ञान का प्रकाश दें, मेरी यही विनती है गणेश चतुर्थी की. आप सबको अच्छा बुद्धि दे, अच्छा बरकत दे और जो भी आप करोगे उसमें तरक्की दे. ಎಸ್, ನೀವೇನೇ ಒಂದು ಕಾರ್ಯ ಮಾಡಿದ್ರೂ ಎಲ್ಲದರಲ್ಲೂ ಶುಭವಾಗಲಿ, ಏನೇನು ನಿಮ್ಮದು ಡ್ರೀಮ್ಸ್ ಇದೆಯೋ ಅದೆಲ್ಲನೂ ಪೂರೈಸಲಿ ಅಂತ ಹೇಳ್ಬಿಟ್ಟು ನಾವು ಹೃದಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀವಿ. ನಮ್ಮ ಗಜಮುಖನಿಗೆ ಲಡ್ಡು ಅಂದರೆ ತುಂಬ ಇಷ್ಟ ಅಲ್ವಾ? ಸೊ ಅದಕ್ಕೆ ನಮ್ಮ ಯಜಮಾನರು ಲಡ್ಡು ತೊಗೊಂಡು ಬಂದರು. ಅದನ್ನೇ ನಾವು ಇಟ್ಟು ಪೂಜೆ ಮಾಡಿರೋದು ಸಿಂಪಲ್ಲಾಗಿ. ಆಯಿತು ಪೂಜೆ ಆಯಿತು, ಇನ್ನೇನು ಮಾಡಬೇಡ, लड्डू तक तिनो. हाँ नहीं, एक ही जगह लगा दो यार. हाँ ले लो ನಮ್ಮ ಯಜಮಾನ್ಗೆ ಲಡ್ಡು ತಿನ್ನಬೇಕು ಅಂತ ಆಸೆ ಆಗ್ತಾ ಇತ್ತು. ಪೂಜೆ ಆಯ್ತಲ್ಲ, ಸೊ ಇವಾಗ ಒಂದು ಲಡ್ಡು ತಗೊತಾ ಇದ್ದಾರೆ. ಬೆಳಗ್ಗೆ ನಮ್ಮದು ಹೆಂಗಿತ್ತು ಈ ದಿನ ಮಾರ್ನಿಂಗ್ ಎದ್ದ ಮೇಲೆ ಅದನ್ನು ನಾನು ಇವಾಗ ಶೇರ್ ಮಾಡ್ತೀನಿ ನೋಡಿ. Hello friends, today is my ma'am's birthday, September 7th, and today is Ganesh Chaturthi also. Wishing you all happy Ganesh Chaturthi. And we have what we call that? We have a plan in a class. My duty is to take the cake. Okay. And dad has bring cake, it is in the fridge. Okay. And my friend Bhautik is have decorations. He's getting decoration items. Yes. Okay. And Shaurya and Riyan are bringing balloons. And Jay is bringing toffees. Okay. We will put toffees inside the balloon and then we will Blast. tie it and then we will bloom. Okay. Bloom it. I will show you my cake. Come. Come.
Here's my patty. Remove from the fridge now. Now you are going to school, no? So it's better. How will you carry in the bus? Don't carry there. I'll give you a bag. You will hold it like this. Okay. But first, Dad. First bad will you keep it on the table, beta. Here, come. Don't keep it on the fridge. No, it's When we will go, then I will take. ಓಕೆ ನೋ ಪ್ರಾಬ್ಲಮ್. ಬೆಳಿಗ್ಗೆ ಫುಟ್ಬಾಲ್ ಆಡ್ತಾ ಇದ್ದಾನೆ ಫ್ರೆಂಡ್ಸ್. ಕೆಳಗಡೆ ಬೀಳುತ್ತಪ್ಪ ಬಾಳು. हाँ कमिंग नहीं बुला रही नहीं रही हो, मैं कह रही हूँ कि नीचे गिर जाएगा बॉल. देखो वाइट शूज़ गंदा हो जाएगा ना. स्कूल गया नहीं, इतनी जल्दी गंदा कर लेगा. ಆಯಿತು ಫ್ರೆಂಡ್ಸ್, ಇವ್ರಿಗೆ ಪಾಸ್ತಾ ಮಾಡಿಕೊಟ್ಟೆ. ಇವತ್ತು ಸ್ಯಾಟರ್ಡೆ ಅಲ್ವಾ, ಪಾರ್ಟಿ ಫುಡ್ಡು ಅಂತ ಪಾಸ್ತಾ ಮಾಡಿಕೊಟ್ಟೆ. ನಮ್ಮ ಯಜಮಾನ್ರು ರೆಡಿ ಆಗ್ತಾ ಇದ್ದಾರೆ ಮಕ್ಕಳನ್ನ ಬಸ್ ಹತ್ರ ಬಿಟ್ಬಿಟ್ಟು ಬರೋದಕ್ಕೆ. ವಾಟ್? I'm the leader of the party. You are the leader of the party. You have planned it. Okay, you have to execute it properly, okay? Ma'am should feel good. Okay? You should make your ma'am feel good. ಸ್ಯಾಟರ್ಡೇಸ್ ಇವ್ರಿಗೆ ಹೌಸ್ ಯೂನಿಫಾರ್ಮ್ ಇರುತ್ತೆ. ಇವನ್ ಹೌಸ್ ಬಂದ್ಬಿಟ್ಟು ಯಾವ ಹೌಸ್ ಅಪ್ಪ ನಿಂದು? ಕಾಶ್ಮೀರ್ ಹೌಸು. ಮನ್ರಾಜ್ ಯಾವುದು? ಪಂಜಾಬ್. ಇವಂದು ಬೇರೆ ಹೌಸ್ ಅಪ್ಪ. ಯಾವ ಹೌಸ್ ಅಂತ ಕೇಳ್ತೀನಿ. ತುಮಾರ ಹೌಸ್ ಕೌನ್ ಸಾ ಹೈ? ಪಂಜಾಬ್. ಇವಂದು ಕಾಶ್ಮೀರು, ಇವಂದು ಪಂಜಾಬ್, ನಂದು ಸೌತ್ ಇಂಡಿಯಾ. आंध्र साउथ इंडिया में तो आंध्र आती है. मैं आंध्र नहीं हूँ, मैं बेंगलुरियन हूँ. हाँ, मेरी पढ़ाई मैं बड़ी हुई हूँ पे. कश्मीर की बोतल में पंजाब का पानी है, ये तोरे कलम की भी आफत पे निशानी ये है. है. बच्चों पे बुढ़ापा है, देखो बूढ़ों पे चले जा जवानी रहे है. हैं. ये आप लिख दिया है, ठीक है? तो कोई गलती करो, ठीक है? अरे सुनो, ऐसे करके अभी मैं है फिर वहाँ ऐसे बैठ जाना बस में, ठीक है? ಮಕ್ಕಳು ಸ್ಕೂಲ್ಗೆ ಹೋಗಿ ಬಂದಮೇಲೆ ಹೀಗಿತ್ತು ನಮ್ಮ ದಿನ ಫ್ರೆಂಡ್ಸ್. ಇವತ್ತಿನ ಲಂಚಲ್ಲಿ ಸಿಂಪಲಾಗಿ ಟೊಮೆಟೊ ಚಟ್ನಿ, ಬಿಸಿ ಬಿಸಿಯಾಗಿ ವೈಟ್ ರೈಸ್, ಮತ್ತು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಸ್ವಲ್ಪ ಏನಪ್ಪ ಸೌದೆಕಾಯಿ ಕಟ್ ಮಾಡಿದ್ದೀನಿ. ಮತ್ತು ನಿನ್ನೆ ರಾತ್ರಿದು ಮುಕ್ಕಿರೋ ಸ್ವಲ್ಪ ಸಾರಿತ್ತು, ಅದನ್ನು ಸಹ ಸೈಡಲ್ಲಿ ಸರ್ವ್ ಮಾಡಿದ್ದೀನಿ. ಈ ನನ್ನ ಮಕ್ಕಳು ಪಾಸ್ತಾ ತಿಂತೀನಿ ಅಂತ ಹೇಳಿದ್ರು. ಫಸ್ಟು ಈ ಮಿಕ್ಕಿರೋ ಪಾಸ್ತಾನ ತಿಂದ್ಬಿಟ್ಟು ಆಮೇಲೆ ಇದನ್ನು ತಿಂತಾರೆ. ಸ್ಕೂಲಿಂದ ಬಂದಮೇಲೆ ಫಸ್ಟ್ ಕೇಳಿದ್ದೆ ಪಾಸ್ತಾ ಇದೆಯಾ ಅಂತ. ਜੇ ਆਪਾਂ ਦਿੱਤੀ ਤੇ ਉਹ ਸ਼ਹਿਰ 'ਚ ਜਿਹੜੀ ਉਹ ਵੱਡਾ ਸ਼ਹਿਰ ਤਾਂ ਜ਼ਰੂਰ ਹੈਗੇ, ਬਟ 2-3 ਆਪਾਂ ਦਿੱਤੇ ਹੋਏ ਆ ਉੱਥੇ. ಫ್ರೆಂಡ್ಸ್, ಯಜಮಾನ್ರು ಬ್ಯುಸಿಯಾಗಿದ್ದಾರೆ, ಕ್ಲೈಂಟ್ ಜೊತೆ ಮಾತಾಡ್ತಾ ಇದ್ದಾರೆ. ಹಂಗೆ ಬೆಡ್ ಮೇಲೆ ಏನಪ್ಪ ಲಂಚದು ತಟ್ಟೆ ಇಟ್ಬಿಟ್ಟು ಬಂದುಬಿಟ್ಟೆ ತಿನ್ನಿರಿ ಅಂತ ಹೇಳ್ಬಿಟ್ಟು ಈ ನನ್ನ ಮಗಂದು ನಾಟಕ ನೋಡ್ಬೋದು. ಇಬ್ಬರು ಮಕ್ಕಳು ರೂಮಲ್ಲಿ ಕುತ್ಕೊಂಡು ಫಸ್ಟು ಪಾಸ್ತಾ ತಿಂತಾರೆ, ಆಮೇಲೆ ಟೊಮೆಟೊ ಚಟ್ನಿ ರೈಸು ನಾನು ಮಿಕ್ಸ್ ಮಾಡಿ ಕೊಡ್ತೀನಿ ಅವ್ರಿಗೆ. ಆರಾಮಾಗಿ ಕುತ್ಕೊಂಡು ಸ್ಪೂನಲ್ಲಿ ತಿಂದುಬಿಡ್ತಾರೆ. ಅವ್ರು ತಿನ್ನೋದಕ್ಕಿಂತ ಮುಂಚೆ ಇವಾಗ ನಾನು ತಿಂತೀನಿ. ತುಂಬ ಟಯರ್ಡ್ ಆಗ್ತಾಯಿದೆ ಫ್ರೆಂಡ್ಸ್. ಬೆಳಗ್ಗೆಯಿಂದ ನಾನು ಏನೂ ತಿಂದಿಲ್ಲ. ಏನು ತಿಂದೆ? ಬರೀ ಒಂದು ಬನಾನಾ ತಿಂದೆ. ಆಮೇಲೆ ನಮ್ಮ ಯಜಮಾನ್ರು ಸಮೋಸ ತೊಗೊಂಡು ಬಂದಿದ್ದರು. ಈ ದೇವ್ರಿಗೆ ಅಂತ ಹೇಳ್ಬಿಟ್ಟು ಹೂವು ಎಲ್ಲ ತರೋಕ್ಕೆ ಹೋದ್ರಲ್ಲ, ಆವಾಗ ಸಮೋಸ ತೊಗೊಂಡು ಬಂದಿದ್ದರು. ಅವ್ರ ಜೊತೆ ಕುತ್ಕೊಂಡು ಟೀ ಕುಡಿಯೋವಾಗ ಸಮೋಸ ತಿಂದೆ ಅಷ್ಟೇ. ಆಮೇಲೆ ಎಲ್ಲ ಕೆಲಸ ಮಾಡಿ ಮುಗಿಸ್ದೆ. ಪೂಜೆನೂ ಚೆನ್ನಾಗಾಯಿತು. ಮಕ್ಕಳು ಬಂದಿದ್ದಾರೆ, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಊಟ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊತೀವಿ. ಆಮೇಲೆ ಸಾಯಂಕಾಲ ಶುರು ಆಗಿಬಿಡುತ್ತೆ, ಮತ್ತು ರಾತ್ರಿದು ಕೆಲಸನೂ ಇರುತ್ತೆ ಫ್ರೆಂಡ್ಸ್. ಸೊ ಇವತ್ತಿನ ದಿವಸ ಹೆಂಗಿರುತ್ತೆ ಎತ್ತ ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಫಸ್ಟು ಊಟ ಮಾಡ್ತೀನಿ. ನಾನು ನಿಮ್ಮ ಹತ್ರ ಹೇಳ್ದಂಗೆ ಗಣೇಶ ಹಬ್ಬದ ದಿನದ ಈವ್ನಿಂಗ್ ವ್ಲಾಗನ್ನು ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಫ್ರೆಂಡ್ಸ್. ಸಡನ್ನಾಗಿ ನಮ್ಮ ಮೈಂಡಲ್ಲಿ ಮತ್ತು ಹಾರ್ಟಲ್ಲಿ ಏನೇನೋ ಗೊಂದಲಗಳನ್ನ ತುಂಬಿಟ್ರು ನಮ್ಮ ಮನೆ ಓನರು. ತುಂಬ ಅಂದರೆ ತುಂಬ ನಮಗೆ ಬೇಜಾರಾಯಿತು. ಸೊ ಈ ಹೊಸ ಮನೆ ಓನರು ಅಷ್ಟು ಏನೋ ನಮಗೆ ಇಷ್ಟ ಆಗ್ತಾಯಿಲ್ಲ ಫ್ರೆಂಡ್ಸ್. ದುಡ್ಡನ್ನು ತಗೊಂಡ್ಮೇಲೆ ಅವ್ರು ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನಮಗೆ ಹೇಳ್ತಾ ಇದ್ದಾರೆ. ಸೊ ಅದರಿಂದ ನಾವು ಸ್ವಲ್ಪ ಡಿಸ್ಟರ್ಬ್ ಆಗಿಬಿಟ್ವಿ. ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋ ವ್ಲಾಗ್ ಬಂದುಬಿಟ್ಟು 9ನೇ ತಾರೀಕಿನ ಈವ್ನಿಂಗ್ ರುಟೀನ್ ವ್ಲಾಗು. ಡಿನ್ನರ್ಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ಲೋಬಿಯಾ ಗ್ರೇವಿ ಮಾಡಿದ್ದೀನಿ, ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ರೋಟಿ ಮಾಡ್ತಾ ಇದ್ದೀನಿ.
ಇವಾಗ ಓನರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಈ ಮನೆ ನೋಡಿದಾಗ ನಾವು ಮನಸ್ಸು ಬಿಚ್ಚಿ ಎಲ್ಲಾನು ಇವ್ರ ಜೊತೆ ಟ್ರಾನ್ಸ್ಪರೆಂಟಾಗಿ ಮಾತಾಡಿದ್ವಿ. ನಮ್ಮ ಯಜಮಾನ್ರು ಏನು ಕೆಲಸ ಮಾಡೋದು, ನಾನು ಹೋಮ್ ಮೇಕರು, ನನ್ನ ಒಂದು ಲೈಫ್ ಸ್ಟೈಲ್ ಹೆಂಗಿದೆ, ನಾನು ಆ್ಯಸ್ ಎ ಹೋಮ್ ಮೇಕರ್ ಎಷ್ಟು ಆ್ಯಕ್ಟಿವ್ ಲೈಫ್ ಸ್ಟೈಲ್ನ ನಂದಾಗಿಸ್ಕೊಂಡಿದ್ದೀನಿ, ವ್ಲಾಗ್ಸ್ ಮಾಡ್ತೀನಿ, ಮತ್ತು ಕ್ಯಾಟ್ರಿಂಗ್ ಬಿಸ್ನೆಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಅವ್ರ ಹತ್ರ ಮನಸ್ಸು ಬಿಚ್ಚಿ ಮಾತಾಡಿದ್ವಿ. ಅವರೆಲ್ಲದಕ್ಕೂ ಓಕೆ ಓಕೆ ಸೈ ಸೈ ಅಂತ ಹೇಳಿದ್ರು. ಅವಾಗ ನಮಗೂ ಅನಿಸ್ತು ಇವ್ರು ತುಂಬ ಒಳ್ಳೆ ಓನರ್ ಅವರು, ನೋಡಿ ಈ ಥರ ಎಲ್ಲದಕ್ಕೂ ಓಕೆ ಓಕೆ ಅಂತ ಇದ್ದಾರೆ ಅಂತ ಹೇಳಿಬಿಟ್ಟು ನಾವು ಎಷ್ಟು ಅವರು ರೆಂಟ್ ಕೋಟ್ ಮಾಡಿದ್ರು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೋಷಿಯೇಟ್ ಮಾಡಿಬಿಟ್ಟು ಇನ್ನೇನು ಶಿಫ್ಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಆಗಸ್ಟ್ 15ನೇ ತಾರೀಕಿಗೆ ನಾವು ಮನೇನ ಖಾಲಿ ಮಾಡಿದ್ವಿ. ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರ ಜೊತೆ ನಮ್ಮ ಯಜಮಾನ್ರು ಬಂದಿದ್ದರು ಎಲ್ಲ ಸಾಮಾನನ್ನು ಈ ಮನೆಯಲ್ಲಿ ಇಡಿಸೋದಕ್ಕೆ. ನಾವಿದ್ವಲ್ಲ ಆ ಮನೇನ ಕ್ಲೀನಿಂಗ್ ಮಾಡ್ತಾ ಇದ್ದೆ. ಆವಾಗ ಏನಾಯಿತು ಗೊತ್ತಾ, ನಮ್ಮ ಯಜಮಾನ್ರು ಸ್ವಲ್ಪ ಪ್ರಾಡಕ್ಟ್ಸನ್ನು ಅಂದರೆ ಸ್ವಲ್ಪ ಸಾಮಾನನ್ನು ಲಿಫ್ಟಲ್ಲಿ ಕಳಿಸ್ತಾ ಇದ್ರು. ಆವಾಗ ಕೇಳ್ದಿರ ಇವರು ಲಿಫ್ಟನ್ನು ಆಫ್ ಮಾಡಿಬಿಟ್ರು. ಈ ಥರ ಲಿಫ್ಟೆಲ್ಲನೂ ಯೂಸ್ ಮಾಡಬಾರ್ದು, ನಾವು ಹೊಸದಾಗಿ ಕಟ್ಸಿರೋ ಮನೆ ಮತ್ತು ಲಿಫ್ಟ್ ಇದು, ಸೊ ಇದಕ್ಕೆಲ್ಲನೂ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿದ್ರೆ ನಮ್ಮ ಯಜಮಾನ್ರು ಸ್ವಲ್ಪ ಆರ್ಗ್ಯುಮೆಂಟ್ ಮಾಡಿದ್ರು. ನೀವು ಫಸ್ಟೇ ಹೇಳಿರ್ಬೇಕಲ್ವ, ನಾವು 3rd ಫ್ಲೋರಲ್ಲಿ ಮನೆ ತಗೊಂಡಿರೋದೇ ಒಂದೇ ಒಂದು ಕಾರಣಕ್ಕಾಗಿ ಲಿಫ್ಟ್ ಇದೆ ಅಂತ ಹೇಳ್ಬಿಟ್ಟು, ಮತ್ತು ಎಷ್ಟು ಲಿಫ್ಟದು ಕೆಪ್ಯಾಸಿಟಿ ಇದೆಯೋ ಅಷ್ಟು ಸಾಮಾನನ್ನ ಎತ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಕ್ಕೆ ಇಲ್ಲ ಎತ್ಕೊಂಡು ಹೋಗೋಂಗಿಲ್ಲ ಅಂತ ಹೇಳ್ಬಿಟ್ಟು ಲಿಫ್ಟನ್ನು ಆಫ್ ಮಾಡಿಬಿಟ್ರಂತೆ. ನನಗೆ ಕಾಲ್ ಮಾಡಿಬಿಟ್ಟು ಎಲ್ಲನೂ ಹೇಳಿದ್ರು, ಈ ಓನರು ಸರಿಯಾಗಿಲ್ಲ, ಸ್ವಲ್ಪ ಕಿರಿಕ್ ಮಾಡ್ತಾ ಇದ್ದಾನೆ, ದುಡ್ಡನ್ನು ತಗೊಳ್ಳೋವಾಗ ಇದೆಲ್ಲನೂ ಹೇಳಲೇ ಇಲ್ಲ, ಹಂಗೆ ಹಿಂಗೆ ಇವಾಗ ಲಿಫ್ಟನ್ನು ಆಫ್ ಮಾಡಿಬಿಟ್ಟಿದ್ದಾನೆ. ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರೂ ಸಹ ನಾವು ಲಿಫ್ಟ್ ಇದೆ ಅಂತ ಹೇಳ್ಬಿಟ್ಟೆ ನಿಮಗೆ ಸ್ವಲ್ಪ ದುಡ್ಡನ್ನು ಕಡಿಮೆ ಮಾಡಿರೋದು, ಇಲ್ಲ ಅಂತ ಹೇಳಿದ್ರೆ ದುಡ್ಡನ್ನು ಇನ್ನೂ ಜಾಸ್ತಿ ಕೋಟ್ ಮಾಡ್ತಾ ಇದ್ವಿ, ಹಂಗೆ ಹಿಂಗೆ ಅಂತ ನನಗೆ ಎಲ್ಲನೂ ಹೇಳಿದ್ರ. ನಾನು ನಮ್ಮ ಯಜಮಾನ್ರಿಗೇ ಸ್ವಲ್ಪ ಕಾಮ್ ಮಾಡಿಸ್ದೆ. ಹೊಸ ಕನ್ಸ್ಟ್ರಕ್ಷನ್ ಅಲ್ವಾ, ಹೊಸ ಲಿಫ್ಟ್ ಅಲ್ವಾ, ಸೊ ಅವ್ರಿಗೂ ಸ್ವಲ್ಪ ಭಯ ಇರುತ್ತೆ. ಸೊ ಇವಾಗ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ, ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರಿಗೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಸಾಮಾನನ್ನು ಮ್ಯಾನ್ಯುಲಿನೇ ಒಂದೊಂದಾಗಿ ಇಡಿಸ್ಬಿಡಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಯಜಮಾನ್ರಿಗೆ ಹೇಳಿದೆ. ಅದು ನನ್ನ ದೊಡ್ಡ ಗುಣ ಫ್ರೆಂಡ್ಸ್, ಯಾಕೆಂದರೆ ನಾನು ಬೇರೆಯವರ ಒಂದು ಪರಿಸ್ಥಿತಿನೂ ಸಹ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀನಿ. ನಾನು ಎದ್ದ ತಕ್ಷಣವೇ ನಾನು ನೆಗೆಟಿವ್ ಆಗಿ ಯಾರ ಬಗ್ಗೆನೂ ಹೇಳೋದಕ್ಕೆ ಹೋಗೋದೇ ಇಲ್ಲ. ಐ ಗಿವ್ ದೆಮ್ ಸ್ಪೇಸ್, ನಾನು ಸ್ಪೇಸ್ ಕೊಟ್ಟು ಅವರ ಒಂದು ಸಿಚುವೇಶನನ್ನು ಸಹ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀನಿ. ಬಟ್ ಆ ಒಂದು ಸ್ಪೇಸನ್ನು ಕೆಲವರು ನೆಗೆಟಿವ್ ಆಗಿ ತಗೊಂಡು ಆಟ ಆಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಫ್ರೆಂಡ್ಸ್. ನಮ್ಮ ಜೊತೆ ಏನೇನಾಯ್ತು ಅದೆಲ್ಲನೂ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಡೀಟೇಲ್ ಆಗಿ ನಮ್ಮ ಓನರ್ ಬಗ್ಗೆ ಹೇಳ್ತೀನಿ. ಇವಾಗ ಈ ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಪ್ಲೀಸ್ ನೋಡಿ. ಹಾಯ್, ವೆರಿ ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು 10ನೇ ತಾರೀಕು ಬೆಳಗ್ಗೆ 9 ಗಂಟೆ ಆಗ್ತಾ ಇದೆ. ಇಲ್ಲಿನ ವೆದರ್ ನೋಡ್ಬೋದು ಯಾವ ಥರ ಮಳೆರಾಯ ಸುರಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಒಳ್ಳೆ ಗಾಳಿ ಬರ್ತಾ ಇದೆ, ಒಳ್ಳೆ ವೆದರು. ಈ ಒಂದು ವೆದರಲ್ಲಿ ಈ ದಿನನ ಪಾಸಿಟಿವ್ ಆಗಿ ಶುರು ಮಾಡಿದ್ದೀನಿ. ಹೇಗಿರುತ್ತೆ ಈ ದಿನ ಅಂತ ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ತೀನಿ. ಇಲ್ಲಿ ನನ್ನ ದೊಡ್ಡ ಮಗ ಕುತ್ಕೊಂಡು ಅವನ ಎಕ್ಸಾಮ್ಸ್ಗೆ ತಯಾರಿ ಮಾಡ್ತಾ ಇದ್ದಾನೆ. ನಾಳೆ ಥಿಯರಿ ಶುರು ಆಗಿಬಿಡುತ್ತೆ. ಇಷ್ಟು ದಿವಸ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇತ್ತು, ನಾಳೆಯಿಂದ ಥಿಯರಿ ಇದೆ. ಫಸ್ಟ್ ಎಕ್ಸಾಮ್ ಯಾವುದಪ್ಪ ನಿಮ್ಮದು? IT. ಇವತ್ತು ರಿವಿಷನ್ಗೆ ಅಂತ ರಜೆ ಕೊಟ್ಟಿದ್ದಾರೆ, ಸೊ ಅದಕ್ಕೆ ರಿವಿಷನ್ ಮಾಡ್ತಾ ಇದ್ದಾನೆ. ಈಗ ಬೇಗ ಬೇಗ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಒಗ್ಗರಣೆ ಆಲ್ರೆಡಿ ಕೊಟ್ಟಿದ್ದೀನಿ. ಕ್ಯಾರೆಟು, ಬೀನ್ಸು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಗ ಇದೂ ಇದರಲ್ಲೇ ಆ್ಯಡ್ ಮಾಡಿಬಿಟ್ಟು ಬೇಗ ಬೇಗ ಉಪ್ಮಾ ರೆಡಿ ಮಾಡಿಬಿಟ್ಟು ಆಮೇಲೆ ಸಿಗೋಣ. ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಸಾಫ್ಟಾಗಿ ಉಪ್ಮಾ ತಿಂದರೆ ಎಷ್ಟು ಸಖತ್ತಾಗಿರುತ್ತೆ ಅಲ್ಲ. ಚಿಕ್ಕ ವಯಸ್ಸಲ್ಲಿ ನನಗೆ ಸ್ವಲ್ಪ ಉದುರುದ್ರು ಉಪ್ಮಾ ಇಷ್ಟ ಆಗ್ತಾಯಿತ್ತು, ಅದರಲ್ಲಿ ಸಕ್ಕರೆ ಹಾಕ್ಕೊಂಡು ತಿಂತಾಯಿದ್ದೆ ಫ್ರೆಂಡ್ಸ್. ಬಟ್ ಮದುವೆ ಆದಮೇಲೆ ಎಲ್ಲನೂ ಚೇಂಜ್ ಆಯಿತು. ನಮ್ಮ ಯಜಮಾನ್ರಿಗೆ ಈ ಥರ ಸಾಫ್ಟ್ ಉಪ್ಮಾ ಇಷ್ಟ ಆಗುತ್ತೆ, ಮಕ್ಳಿಗೂ ಸಹ ಸಾಫ್ಟ್ ಉಪ್ಮಾ ಇಷ್ಟ ಆಗುತ್ತೆ. ಸೊ ಅವ್ರ ಜೊತೆ ನನ್ನ ಒಂದು ಸ್ಟೈಲೂ ಸಹ, ನನ್ನ ಒಂದು ಟೇಸ್ಟೂ ಸಹ ಚೇಂಜ್ ಮಾಡಿಕೊಂಡೆ. ಇವಾಗ ಯಾವಾಗ ಮಾಡಿದ್ರೂ ಇದೇ ರೀತಿಯೇ ಮಾಡ್ತಿರ್ತೀನಿ. ಎಲ್ಲರದು ಬ್ರೇಕ್ಫಾಸ್ಟ್ ಆದಮೇಲೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸಿ ಸ್ನಾನ ಗಿನೆಲ್ಲ ಮಾಡಿಕೊಂಡು ಕುತ್ಕೊಂಡು ಸ್ವಲ್ಪ ಹೊತ್ತು TV ನೋಡ್ತಾ ಇದ್ವಿ. ಆವಾಗ ದೊಡ್ಡ ಮಗನ ಫ್ರೆಂಡ್ದು ಕಾಲ್ ಬಂತು, ಮ್ಯಾಥ್ಸ್ದು ವರ್ಕ್ಶೀಟ್ ಬಂದಿದೆ, ನೀನು ನನ್ನ ಮನೆಗೆ ಬಾ, ಇಬ್ಬರು ಕುತ್ಕೊಂಡು ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳ್ದ. ಮಗ ನನ್ನ ಹತ್ರ ಪರ್ಮಿಷನ್ ಕೇಳಿದಾಗ ನಾನು ಬೇಡ, ಅವನ್ನೇ ನೀನು ಇಲ್ಲಿ ಕರಿ, ಇಬ್ಬರು ಕುತ್ಕೊಂಡು ಇಲ್ಲಿನೇ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದಕ್ಕೆ ದೊಡ್ಡ ಮಗ ಅವನ್ನ ಕರೆದ್ಬಿಟ್ಟು ಇಲ್ಲಿ ಕುತ್ಕೊಂಡು ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇವನು ನನ್ನ ಬ್ಲಾಗ್ಸ್ ನೋಡ್ತಾನಂತೆ ಫ್ರೆಂಡ್ಸ್. ಕನ್ನಡ ಅರ್ಥ ಆಗಲ್ಲ ಆದ್ರೂ ಸಹ ಏನೇನು ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೋ ಅದೆಲ್ಲ ನೋಡ್ತಾನಂತೆ. क्या हुआ? अरे क्या हुआ? तुम्हें भी तो बना के दे रही हो, आजा, रूम में रहना है उनके साथ.
वो पढ़ाई कर रहे हैं ना, अब टीवी ऑन नहीं करना। तो टीवी ऑन करके आप मज़े कर रही हो वहाँ पर, वो तो पढ़ाई कर रहा है, तो इसीलिए बातें भी कर रहा है, वो भी देखेगा टीवी। आपको उनके साथ क्यों रहना है? उनका एज ग्रुप अलग है, आपका एज ग्रुप अलग है ना। ठीक है ठीक है ठीक है, चलो 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 बैठ जा। मम्मी चलो कोई बात नहीं, चलो चलो फ्रेंच फ्राइज खा रहे हैं वो लोग, जल्दी आ जा। अयो ऐसे नहीं करते, वो लग जाएगा ऐसे। तेरे पापा को बोलूंगी, अभी रुक जा, तेरे पापा को बोला तो मार के लेके जाएंगे तुझे। मैं प्यार से बोल रही हूँ, मेरे बात सुन नहीं रहे ना। ಚಿಕ್ಕ ಮಗ ಎಷ್ಟು ನಾಟಕ ಮಾಡ್ತಾನೆ ನೋಡಿ, ಇಬ್ಬರು ಮಕ್ಕಳು ಪಾಪ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಇವನು ಟಿ ವಿ ಆನ್ ಮಾಡಿಬಿಟ್ಟು ವಾಲ್ಯೂಮ್ ಜೋರಾಗಿ ಇಟ್ಟು ನಗಾಡ್ತಾ ಇದ್ದ. ನಾನು 2 ಕೊಟ್ಬಿಟ್ಟು ಟಿ ವಿ ಆಫ್ ಮಾಡಿದ್ದಕ್ಕೆ ಆಚೆ ಹೋಗ್ಬಿಟ್ಟು ನಿಂತ್ಕೊಂಡು ಸ್ವಲ್ಪ ನಾಟಕ ಮಾಡ್ತಾ ಇದ್ದ. ಹಂಗೂ ಹಿಂಗೂ ಕನ್ವಿನ್ಸ್ ಮಾಡಿಬಿಟ್ಟು ಒಳಗಡೆ ಕರೆಸಿ ಕೂರಿಸ್ದೆ, ಫ್ರೆಂಚ್ ಫ್ರೈಸ್ ಮಾಡಿ ಕೊಟ್ಟೆ. ಖುಷಿ ಖುಷಿಯಾಗಿ ತಿಂತಾ ಇದ್ದಾನೆ. ಸನ್ಸೆಟ್ಟು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಮತ್ತು ಆಗಸದಲ್ಲಿ ಏರೋಪ್ಲೇನು ಸಹ ಓಡಾಡ್ತಾ ಇದೆ. ಎಷ್ಟು ಬ್ಯೂಟಿಫುಲ್ ವ್ಯೂ ಆಗಿತ್ತು. ಸೊ ಅದರಿಂದ ಈ ಥರ ಒಂದು ವೀಡಿಯೋನ ಮಾಡ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರು ಇದನ್ನೆಲ್ಲ ನೋಡಿಬಿಟ್ಟು ಬಿಸಿ ಬಿಸಿಯಾಗಿ ಒಂದು ಕಪ್ಪು ಟೀ ಮಾಡು, ಇಬ್ಬರು ಇಲ್ಲೇ ಕೂತ್ಕೊಂಡು ಈ ವ್ಯೂನ ನೋಡಿಕೊಂಡು ಟೀನ ಎಂಜಾಯ್ ಮಾಡೋಣ ಅಂತ ಹೇಳಿದ್ರೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಮಗೋಸ್ಕರ ಬಿಸಿ ಬಿಸಿಯಾಗಿ ಟೀ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನಾವಿಬ್ಬರು ಇಲ್ಲಿ ಕೂತ್ಕೊಂಡು ಟೀನ ಎಂಜಾಯ್ ಮಾಡ್ತೀವಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಈ ಮನೆ ಓನರು ದುಡ್ಡೆಲ್ಲ ತಗೊಂಡಾದ್ಮೇಲೆ ಒಂದೊಂದು ದಿನ ಒಂದೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಒಂದೊಂದು ಸಲ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ, ಒಂದೊಂದು ಸಲ ಡೈರೆಕ್ಟಾಗಿ ಮನೆ ಹತ್ರ ಬಂದು ಹೇಳ್ತಾರೆ. ಸೊ ಅದರ ಬಗ್ಗೆ ವಿಸ್ತಾರವಾಗಿ ನಾನು ಹೇಳ್ತೀನಿ. ನಾನೇನು ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಎಲ್ಲನೂ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಇವಾಗ ನಾವು ವಾಷಿಂಗ್ ಮಿಷಿನ್ನ ಸ್ವಲ್ಪ ಸರ್ವಿಸ್ ಮಾಡಿಸ್ತಾ ಇದ್ದೀವಿ. ತುಂಬ ಹಳೇ ವಾಷಿಂಗ್ ಮಿಷಿನ್ ಇದು, ಬಟ್ಟೆ ಅಷ್ಟು ಕ್ಲೀನ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದ್ಸಲ ಸರ್ವಿಸ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡಿಸ್ತಾ ಇದ್ದೀವಿ.